ಗುಡಿಲಿ ನಂದಿ ಅಂತ ಕರೆದು ಪೂಜೆ ಮಾಡೋ ಹಿಂದೂಗಳೇ, ನಡು ರೋಡಲ್ಲಿ ಅಲಂಕಾರ ಮಾಡಿ ಕೊಲ್ಲೋದಕ್ಕೆ ಅಂತ ನನ್ನನ್ನು ಎಳ್ಕೊಂಡು ಹೋಗ್ಬೇಕಾದ್ರೆ ಸೈಲೆಂಟಾಗಿ ಸೈಡಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ರಲ್ಲಯ್ಯ. ಇದೇನಾ ನಿಮ್ಮ ಭಕ್ತಿ? ಇದೇನಾ ನಿಮ್ಮ ನಂಬಿಕೆ? ನನಗೆ ಸಾವಿಗೆ ಭಯ ಇಲ್ಲ. ಸಾವು ಇವತ್ತಲ್ಲ ನಾಳೆ ಬಂದೇ ಬರುತ್ತೆ. ಆದರೆ ನಿಮ್ಮ ನಂಬಿಕೆ, ನಿಮ್ಮ ಭಕ್ತಿನೇ ನಿಮ್ಮ ಕೈಲಿ ಉಳಿಸ್ಕೊಳ್ಳೋಕ್ಕಾಗಲಿಲ್ಲ ಅಂದಮೇಲೆ ಇನ್ನು ನನ್ನನ್ನು ಉಳಿಸ್ತೀರಾ? ನನ್ನನ್ನು ಬಿಡಿ, ಕನಿಷ್ಠ ನಿಮ್ಮನ್ನಾದರೂ ನೀವು ಉಳಿಸ್ಕೊಳ್ತೀರಾ? ಸ್ನೇಹಿತರೆ ನಮಸ್ತೆ. ದಾವಣಗೆರೆಯ ಬೀದಿಯಲ್ಲಿ ಕುರ್ಬಾನಿ ಕೊಡ್ಲಿಕ್ಕಾಗಿ ನಂದಿಯನ್ನ, ಮಹಾದೇವನ ವಾಹನ ಅಂತ ಹೇಳಿ ನಾವು ಪೂಜೆ ಮಾಡುವ ನಂದಿಯನ್ನ ಕುರ್ಬಾನಿ ಕೊಡ್ಲಿಕ್ಕೆ ಬಹಿರಂಗವಾಗಿ ಮೆರವಣಿಗೆ ಮಾಡ್ತಾ ಹಿಂದೂಗಳನ್ನ ಪ್ರಚೋದಿಸ್ತಾ ನೀವು ಏನ್ ಕಿತ್ಕೊಳ್ತೀರಿ ಅನ್ನುವ ಹಾಗೆ ಕೇಳ್ತಾ ಅದನ್ನ ರೀಲ್ಸ್ ಮಾಡಿ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದಲ್ಲದೆ ಸಾರ್ವಜನಿಕವಾಗಿ ಕುರ್ಬಾನಿ ಕೊಡ್ಲಿಕ್ಕೆ ಆ ಎತ್ತುಗಳನ್ನ ಮೆರವಣಿಗೆ ಮಾಡಿದ್ರು. ಸರ್ಕಾರ, ಕಾನೂನು ಸುವ್ಯವಸ್ಥೆ, ಪೊಲೀಸ್ ಏನ್ ಮಾಡ್ತಿದ್ರು? ಪುನೀತ್ ಕೆರೆಹಳ್ಳಿ ಮಾತಾಡಿದ್ರೆ ಕೋಮುವಾದ, ನಾನು ಮಾತಾಡಿದ್ರೆ ಪ್ರಚೋದನೆ ಕೊಟ್ಟೆ, ನಾನು ಮಾತಾಡಿದ್ರೆ ತಪ್ಪು, ಕೇಸ್ ಹಾಕ್ತೀರಿ. ಒಂದು ಕೆಲಸ ಮಾಡಿ, ಇನ್ಮೇಲೆ ಕೇಸ್ ಹಾಕ್ಬಿಡಿ. ನಿಮ್ಮ ಹತ್ರ ಹಗ್ಗ ಇದ್ರೆ ನೇಣಾಕ್ಬಿಡಿ. ಯಾಕೆಂದ್ರೆ ನಮಗಿದನ್ನು ತಡ್ಕೊಂಡು ಇರೋದಕ್ಕೆ ಸಾಧ್ಯ ಇಲ್ಲ. ನನ್ನ ಕಣ್ಣು ಮುಂದೆಯೇ ನಾನು ಪೂಜಿಸುವ, ನಾನು ಆರಾಧಿಸುವ ಆ ನಂದಿಯನ್ನ ಮೆರವಣಿಗೆ ಮಾಡಿ ಕೊಲ್ತಾರೆ ಅಂತ ಅಂದಾಗ್ಲೂ ಕೂಡ ಇದ್ರ ಬಗ್ಗೆ ಮಾತಾಡದೆ ಸುಮ್ಮನೆ ಕೂರೋದಕ್ಕೆ ನಾನು ನಪುಂಸಕನೂ ಅಲ್ಲ, ಷಂಡನೂ ಅಲ್ಲ. ನಾನು ಮಾತಾಡ್ತೇನೆ, ನಾನು ಪ್ರಶ್ನೆ ಮಾಡ್ತೇನೆ. ನನ್ನ ಧಾರ್ಮಿಕ ಭಾವನೆಗೆ ಧಕ್ಕೆ ಆಗಿದೆ, ನಾನು ಇದನ್ನು ಪ್ರಶ್ನೆ ಮಾಡ್ತಾ ಇದ್ದೀನಿ. ಎಲ್ಲಿ ನಿಮ್ಮ ಕಾನೂನು? ಶಾಂತಿ ಸೌಹಾರ್ದತೆಯನ್ನ ಕಾಪಾಡಿ ಅಂತಾರೆ. ಅಂದ್ರೆ ನಮ್ಮ ಧಾರ್ಮಿಕ ಭಾವನೆಯ ಹತ್ಯೆ ಆಗ್ತಾ ಇದ್ರು ಅದನ್ನು ನೋಡಿಕೊಂಡು ಸುಮ್ಮನಿರುವುದು ಸೌಹಾರ್ದತೆಯ? ಅಥವಾ ಆ ಹತ್ಯೆ ಆಗದಂತೆ ತಡೆದು ನಿಲ್ಲಿಸೋದು ಸೌಹಾರ್ದತೆಯ? ಎಲ್ಲಿತ್ತು ಕಾನೂನು? ದಾವಣಗೆರೆ ಪೊಲೀಸರೇ, ಎಲ್ಲಿತ್ತು ಕಾನೂನು? ಬೀದಿಯಲ್ಲಿ ಮೆರವಣಿಗೆ ಮಾಡಿದ್ರಲ್ಲ ಕುರ್ಬಾನಿ ಕೊಡ್ಲಿಕ್ಕೋಸ್ಕರ ಆ ಎತ್ತುಗಳನ್ನ, ಅದ್ರ ಮೇಲೆ ಬಟ್ಟೆ ಹಾಕಿ ಅದನ್ನು ಕಡಿತೀವಿ ಅಂತ ಹೇಳಿ ಬೀದಿಯಲ್ಲಿ ಮೆರವಣಿಗೆ ಮಾಡಿದಾಗ ಹಿಂದೂಗಳು ಅದು ತಪ್ಪು, ನನ್ನ ಧಾರ್ಮಿಕ ಭಾವನೆ, ಅದನ್ನು ಹತ್ಯೆ ಮಾಡಬೇಡಿ ಅಂತ ಹೇಳಬೇಕಾದ ಹಿಂದೂಗಳು ಕಾಂಗ್ರೆಸ್, JDS, BJP, ನಾನು ಆ ಜಾತಿ, ನಾನು ಈ ಜಾತಿ ಅಂತ ಹೇಳ್ಕೊಂಡಿದ್ರೆ ಹೊರತು ಇದು ನನ್ನ ಧಾರ್ಮಿಕ ಭಾವನೆ, ಈ ಹತ್ಯೆ ನನ್ನ ಕಣ್ ಮುಂದೆ ನಡಿಬಾರ್ದು, ಇದರಲ್ಲಿ ರಾಜಕೀಯ ಮಾಡಬೇಡಿ, ಗೋಹತ್ಯೆ ಮಾಡಬೇಡಿ ಅಂತ ಅಂದ್ರೆ ಮೋದಿ ಮೋದಿ ಮೋದಿ, ಯೋಗಿ ಯೋಗಿ ಯೋಗಿ. ನಾವು ಕೇಳ್ತಾ ಇರೋದು ಗೋಹತ್ಯೆ ಮಾಡಬೇಡ್ರಯ್ಯ, ಯೋಗಿ ಯೋಗಿ, ಮೋದಿ ಮೋದಿ, ಯೋಗಿ ಮೋದಿ, ಯೋಗಿ ಮೋದಿ. ನೀವು ಧಾರ್ಮಿಕ ಭಾವನೆಗೆ ಧಕ್ಕೆ ಮಾಡಬೇಡಿ, ಹತ್ಯೆ ಮಾಡಬೇಡಿ ಅಂದ್ರೆ ಯೋಗಿ ಮೋದಿಯನ್ನ ಯಾಕ್ರಯ್ಯ ತೋರಿಸ್ತೀರಿ? ಅದು ಸುಳ್ಳು, ಅದು ಎರಡನೇ ಪ್ರಶ್ನೆ. ಆದ್ರೆ ನಮ್ಮ ಮುಂದೆ ನೀವು ಯಾಕೆ ಮೆರವಣಿಗೆ ಮಾಡಿದ್ರಿ? ನಮ್ಮ ಕಣ್ಣಿಗೆ ಯಾಕೆ ಅದನ್ನ ಹತ್ಯೆ ಮಾಡ್ತೀವಿ ಅಂತ ತೋರಿಸಿ ಹತ್ಯೆ ಮಾಡಿದ್ರಿ? ಯಾಕೆ ಅಂತ ಅಂದ್ರೆ ನೀವು ಈ ಕ್ರೂರತೆಯನ್ನ ಈ ನೆಲದಲ್ಲಿ ಮೆರೆದು ನಮ್ಮನ್ನ ಭಯಭೀತರನ್ನಾಗಿ ಮಾಡುವ ಹುನ್ನಾರ. ಹಿಂದೂಗಳೇ, ನೀವೇನು ಕಿತ್ಕೊಳ್ಳೋದಕ್ಕಾಗೋದಿಲ್ಲ ಅನ್ನುವ ಸಂದೇಶವನ್ನ ಕೊಡ್ತಾ ಇದ್ದೀರಿ. ನಮ್ಮ ಹಿಂದೂಗಳು ಇದನ್ನು ಅರ್ಥ ಮಾಡ್ಕೊಳ್ಳೋದಿಲ್ವೇ? ನಾವು ಆ ಪಕ್ಷ, ಈ ಪಕ್ಷ, ಈ ಜಾತಿ, ಆ ಜಾತಿ. ಆದ್ರೆ ಕಾಂಗ್ರೆಸ್ನಲ್ಲಿರೋ ಹಿಂದೂಗಳು ಕೂಡ ಇದನ್ನ ವಿರೋಧಿಸ್ಲಿಲ್ವಲ್ಲ? ವಿರೋಧಿಸ್ಬೇಕಲ್ಲ, ಇದನ್ನ ಹೇಳ್ಬೇಕಲ್ಲ. ಎಲ್ಲಿವರೆಗೂ ಈ ಪಕ್ಷ ಮೋಹ? ಎಲ್ಲಿವರೆಗೂ ಈ ವ್ಯಕ್ತಿ ಮೋಹ? ಎಲ್ಲಿವರೆಗೂ ಈ ಜಾತಿ ಮೋಹ? ನಿಮ್ಮ ಕಣ್ಣ ಮುಂದೆ ನೀವು ಪೂಜಿಸುವ ಆ ನಂದಿಯನ್ನು ಕೊಲ್ಲಬೇಕಾದ್ರೆ ನೀವು ಯಾಕ್ರಿ ಸಮಜಾಯಿಸಿ ಮಾಡ್ತೀರಿ? ಸಮಜಾಯಿಸಿ ಯಾಕ್ರಿ ಕೊಡ್ತೀರಿ? ಅಲ್ಲಿ ಸಂತೆ ನೋಡು, ಇಲ್ಲಿ ಮೋದಿ ನೋಡು, ಅಲ್ಲಿ ಸಂತೆ ನೋಡು, ಇಲ್ಲಿ ಮೋದಿ ನೋಡು. ರೈತರ ಗತಿಯನ್ನು ಯಾವ ರೈತನು, ನಾನು ಈಗೇನು ವಿಡಿಯೋ ತೋರಿಸ್ತೀನಲ್ಲ ದಾವಣಗೆರೆ ವಿಡಿಯೋ, ಆ ದಾವಣಗೆರೆ ವಿಡಿಯೋದಲ್ಲಿ ಕಂಡ ಆ ಎತ್ತುಗಳನ್ನು ಯಾವ ರೈತನೂ ಕಸಾಯಿಖಾನೆ ಕೊಡೋದಿಲ್ಲ. ಸುಳ್ಳು ಯಾಕೆ ಹೇಳ್ತೀರಿ? ದಲ್ಲಾಳಿಗಳು ಮನೆಯಿಂದ ಅದನ್ನು ಖರೀದಿ ಮಾಡಿಕೊಂಡು ಬಂದು ಸಂತೆಯಲ್ಲಿ ಮಾರ್ತಾ ಇರ್ತಾರೆ. ಅಂತಹ ದಲ್ಲಾಳಿಗಳಿಗೆ ಹಸಿರು ಶಾಲ್ ಹಾಕಿ ಅವರನ್ನು ರೈತರು ಅಂತ ಕರಿಬೇಡಿ. ಆ ಹಸಿರಿನ ಹಿಂದೆ ಯಾವ ಹಸಿರಿದೆ ಅನ್ನೋದು ನಮಗೆ ಗೊತ್ತಿದೆ. ಆ ಹಸಿರಿನ ಹಿಂದೆ ಯಾವ ಹಸಿರಿದೆ ಅನ್ನೋದು ನಮಗೆ ಗೊತ್ತಿದೆ. ಇವತ್ತು ಬೀದಿಯಲ್ಲಿ ಹರಿದ ಗೋವಿನ ರಕ್ತಕ್ಕೆ ಕಾರಣಕರ್ತರು ಯಾರು, ಕಾರಣೀಭೂತರು ಯಾರು ಅಂತ ಅಂದ್ರೆ ನಾನು ಮತ್ತು ನೀವುಗಳೇ. ಇದರ ವಿರುದ್ಧ ಧ್ವನಿ ಎತ್ತೋದಕ್ಕಾಗದೆ ಜಾತಿ ವ್ಯಾಮೋಹ, ಪಕ್ಷ ವ್ಯಾಮೋಹವನ್ನು ಇಟ್ಕೊಂಡು ನಾವು ಮಾತಾಡೋದಕ್ಕೂ ಆಗದೆ ನಪುಂಸಕರಂತೆ ಬದುಕ್ತಿರೋ ನೀವು ಮತ್ತು ನಾವುಗಳೇ ಕಾರಣ. ಒಂದಾಗದೆ
ಇವತ್ತು ಅವನು ಯಾರೋ ಬಂದಂತೆ ರಾಷ್ಟ್ರೀಯ ಪ್ರಾಣಿ ಮಾಡಿ ಅಂತ ಮುಂದೆ ಮುಂಬಾಗಿಲಿನಲ್ಲಿ ರಾಷ್ಟ್ರೀಯ ಪ್ರಾಣಿ, ಹಿಂಬಾಗಿಲಲ್ಲಿ ಗೋಹತ್ಯೆ. ಮುಂಬಾಗಿಲಲ್ಲಿ ರಾಷ್ಟ್ರೀಯ ಪ್ರಾಣಿ ಮಾಡ್ತೀವಿ ಅಂತ ಹೇಳೋದು, ಹಿಂಬಾಗಿಲಲ್ಲಿ ಗೋವಿನ ಹತ್ಯೆ ಮಾಡೋದು. ಇಷ್ಟೆಲ್ಲ ಆದರೂ ಕೂಡ ಹಿಂದೂಗಳು ಇನ್ನೂ ಬದಲಾಗಲಿಲ್ಲ, ಹಿಂದೂಗಳಿನ್ನೂ ಜಾಗೃತರಾಗಲಿಲ್ಲ ಅಂತ ಅಂದರೆ ಇದು ಗೋಹತ್ಯೆಗೆ ನಿಲ್ಲುತ್ತೆ ಅಂತ ಅಂದುಕೊಳ್ಬೇಡಿ. ಇದು ಕೇವಲ ಗೋಹತ್ಯೆಗೆ ನಿಲ್ಲುತ್ತೆ ಅಂತ ಅಂದುಕೊಳ್ಬೇಡಿ. ಯಾವುದೋ ಪೊಲೀಸರು ಕಾನೂನು ನಮ್ಮನ್ನು ರಕ್ಷಣೆ ಮಾಡುತ್ತೆ ಅನ್ನುವ ನಂಬಿಕೆನೂ ಇಟ್ಕೋಬೇಡಿ. ಯಾಕೆ ಅಂತ ಅಂದರೆ ಬೀದಿ ಬೀದಿಯಲ್ಲಿ ಮೆರವಣಿಗೆ ಮಾಡಿದ್ರು, ಗಲ್ಲಿ ಗಲ್ಲಿಯಲ್ಲಿ ಗೋಹತ್ಯೆ ಮಾಡಿದ್ರು, ಪೊಲೀಸ್ನವರು ಏನು ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ. ಯಾಕೆ ಅಂತ ಅಂದರೆ ಅವರ ಏರಿಯಾದೊಳಗೆ ನುಗ್ಗಿ ಆ ಗೋವನ್ನು ತರ್ತೀವಿ ಅನ್ನೋ ಸಿಂಗಮ್ಗಳು ಯಾರೂ ಇಲ್ಲ. DJ ಬಂದು ಮಾಡಿಸುವ ಸಿಂಗಮ್ಗಳಿದ್ದಾರೆ, ಪಟಾಕಿ ಹೊಡೆಯೋದನ್ನ ತಡೆಯುವ ಸಿಂಗಮ್ಗಳಿದ್ದಾರೆ, ಆನೆ ತರಿಸಬಾರ್ದು ಅಂತ ಹೇಳುವ ಸಿಂಗಮ್ಗಳಿದ್ದಾರೆ. ನಾವು ಗಣಪತಿ ಮೆರವಣಿಗೆಗೆ ಆನೆ ತರಿಸ್ತೀವಿ, ಪರ್ಮಿಷನ್ ಕೊಡ್ತೀರಾ? ಇಲ್ಲ ಇಲ್ಲ ಇಲ್ಲ, ಇಷ್ಟಡಿ ಮೇಲೆ ಗಣಪತಿ ಇಡಬಾರ್ದು ಅಂತ ಹಡ್ಡಾಪ್ ಮಾಡುವಂತಹ ಸಿಂಗಮ್ಗಳಿದ್ದಾರೆ. ಆದರೆ ಒಂದು ಅಕ್ರಮ ಮತ್ತು ಕಾನೂನು ಬಾಹಿರವಾಗಿ ಗೋವಿನ ವಧೆ ಹಾಕ್ತಾ ಇರಬೇಕಾದ್ರೆ ಆ ಏರಿಯಾದೊಳಗೆ ನುಗ್ಗಿ ಆ ಗೋವನ್ನು ರಕ್ಷಣೆ ಮಾಡುವಂತಹ ಒಬ್ಬ ಸಿಂಗಮ್ನು ನಾನು ನೋಡಲಿಲ್ಲ. ಸ್ನೇಹಿತರೆ, ನಾವು ಒಗ್ಗಟ್ಟಾಗಲಿಲ್ಲ ಅಂದರೆ, ಕಾಂಗ್ರೆಸ್ ಮತ್ತು JDS ಮತ್ತು BJPಯ ಕಾರ್ಯಕರ್ತರೆ ಮತ್ತು ಹಿಂದೂಗಳೇ, ನಾನು ಪ್ರತಿಯೊಬ್ಬರಲ್ಲೂ ಕೇಳ್ತಾ ಇದ್ದೇನೆ, ನೀವು ಜಾತಿ ಇಟ್ಕೊಳ್ಳಿ, ಜಾತಿಯಿಂದ ಹೊರಗೆ ಬಂದು, ಪಕ್ಷದಿಂದ ಹೊರಗೆ ಬಂದು, ಧಾರ್ಮಿಕ ಭಾವನೆ ಅಂತ ಬಂದಾಗ, ಧಾರ್ಮಿಕ ಹಕ್ಕು ಅಂತ ಬಂದಾಗ ನಾನು ಪ್ರಶ್ನೆ ಮಾಡ್ತೀನಿ, ಇದರಲ್ಲಿ ರಾಜಕೀಯವನ್ನು ಮಾಡೋದಿಲ್ಲ ಅಂತ ಹೇಳಿ ಹೊರಗೆ ಬಂದು ಹಿಂದೂಗಳು ಒಗ್ಗಟ್ಟಾದ ದಿನ ಅಂತಹ ರಾಜ್ಯವನ್ನು ನೋಡೋದಕ್ಕೆ ನಾನು ಆಸೆ ಪಡ್ತೀನಿ. ನಿಜಕ್ಕೂ 100ಕ್ಕೆ 100 ಸತ್ಯ, ಯಾವ ಮುಸಲ್ಮಾನನು ಕೂಡ ಮನಸಾಕ್ಷಿಯಿಂದ ಗೋಹತ್ಯೆಯನ್ನು ವಿರೋಧಿಸಲಿಲ್ಲ. ನಾಟಕೀಯವಾಗಿ ಗೋಹತ್ಯೆಯನ್ನು ವಿರೋಧಿಸೋದವರು, ನಾಟಕ ಅದೊಂದು. ಅವರು ನಿಜವಾಗ್ಲೂ ಗೋಹತ್ಯೆಯನ್ನು ವಿರೋಧ ಮಾಡೋದಾದ್ರೆ ಶಿವಾಜಿನಗರ ಟ್ಯಾನಿ ರೋಡು ಅದರೊಳಗಡೆ ಹೋಗಿ ಇವತ್ತು ಮಸೀದಿಯ ಅಕ್ಕಪಕ್ಕದಲ್ಲಿ ನಡೀತಾ ಇರತಕ್ಕಂಥ ಗೋಹತ್ಯೆಯನ್ನು ತಡೀಲಿ, ಒಂದು ಗೋವನ್ನು ರಕ್ಷಣೆ ಮಾಡಲಿ. ಸೋಷಿಯಲ್ ಮೀಡಿಯಾದಲ್ಲಿ ಬಂದು, ಇನ್ಸ್ಟಾಗ್ರಾಮಲ್ಲಿ ಬಂದು ಪುನೀತ್ ಕೆರೆಹಳ್ಳಿ ಬಗ್ಗೆ ಮಾತಾಡುವ ಎಲ್ಲ ಚಿಲ್ಡ್ರನ್ ಮಕ್ಕಳಿಗೂ ಹೇಳ್ತೀನಿ, ಇವತ್ತು ಎಷ್ಟು ಗೋಹತ್ಯೆಯನ್ನು ತಡೆದ್ರಿ ನೀವು? ನಿಮ್ಮ ಅಕ್ಕಪಕ್ಕದ ಮಸೀದಿಗಳಲ್ಲೇ ಗೋಹತ್ಯೆ ಆಗ್ತಾ ಇತ್ತಲ್ಲ, ಎಷ್ಟು ಗೋಹತ್ಯೆಯನ್ನು ತಡೆದ್ರಿ ನೀವು? ಗೋಹತ್ಯೆಯ ವಿರುದ್ಧ ಮಾತಾಡ್ತಿದ್ದ ಹಿಂದೂಗಳನ್ನು ತಡೆದ್ರಿ ಅಷ್ಟೇ, ಆದರೆ ನಿಜವಾಗ್ಲೂ ಗೋಹತ್ಯೆಯನ್ನು ನೀವು ತಡೆಯಲಿಲ್ಲ. ಯಾವತ್ತು ಹಿಂದೂಗಳು ಇದನ್ನು ಅರ್ಥ ಮಾಡ್ಕೊಳ್ತಾರೆ ನನಗೆ ಗೊತ್ತಿಲ್ಲ. ಗೋಹತ್ಯೆ ಅನ್ನೋದು ಒಂದೇ ಅಲ್ಲ, ಸಾವಿರಾರು ಸಮಸ್ಯೆಗಳಿದ್ದಾವೆ. ಆ ಸಮಸ್ಯೆಗಳ ಬಗ್ಗೆ ಒಗ್ಗಟ್ಟಾಗಿ ಹಿಂದೂ ಸಮಾಜ ಧ್ವನಿ ಎತ್ತೋದು ಯಾವಾಗ? ಮತ್ತು ಧ್ವನಿ ಎತ್ತುವಂತಹ ಯುವಕರಿಗೆ ಬೆಂಬಲ ಕೊಡೋದು ಯಾವಾಗ? ನಾವಿದ್ದೀವಿ ನಿಮ್ಮ ಜೊತೆ, ಮುಂದಕ್ಕೆ ಹೋಗಿ, ಮುಂದೆ ಹೆಜ್ಜೆ ಇಡಿ ಅಂತ ಧೈರ್ಯ ತುಂಬೋದು ಯಾವಾಗ? ಸ್ನೇಹಿತರೆ, ಒಮ್ಮೆ ಸಿಗಬೇಕು ವೈಯಕ್ತಿಕವಾಗಿ. ಪ್ರತಿಯೊಬ್ಬರು ಒಂದಲ್ಲ ಒಂದು ದಿನ ಸಮಯ ಮಾಡಿಕೊಂಡು ಸಿಗ್ಬೇಕ್ರಿ. ಪುನೀತ್ ಕೆರೆಹಳ್ಳಿ ಅವರೇ, ನಾನು ನಿಮಗೆ ಸಿಗ್ತೀನಿ ಅಂತ ವಾಟ್ಸಪ್ ಮಾಡಬೇಕು. ನನ್ನ ನಂಬರ್ ಅಂತೂ ಗೂಗಲಲ್ಲಿ ಹಾಕಿದ್ರೂ ಸಿಗುತ್ತೆ, ಎಲ್ಲ ಹಾಕಿದ್ರೂ ಸಿಗುತ್ತೆ. ಪುನೀತ್ ಅವರೇ, ಒಂದ್ಸಲ ಭೇಟಿ ಆಗಬೇಕು ಅನ್ಬೇಕು. ನಾಗರಿಕಟ್ಟೆಲ್ಲಿ ಸಿಗ್ತೀವಿ, ಆಫೀಸಲ್ಲಿ ಸಿಗ್ತೀವಿ, ಎಲ್ಲ ಕಡೆ ಸಿಗ್ತೀವಿ. ವೈಯಕ್ತಿಕವಾಗಿ ಭೇಟಿಯಾಗಿ ಬೆಂಬಲವನ್ನು ನೀಡಬೇಕು. ಎಷ್ಟು ಜನ ಬರ್ತೀರಾ? ನಿಮ್ಮ ಕೆಲಸನೇ ನಿಮಗೆ ದೊಡ್ಡದಾಗಿದೆ. ಎಷ್ಟು ಜನ ಕಾಂಗ್ರೆಸ್ನ ಹಿಂದೂಗಳು, ಇಲ್ಲ ಪುನೀತ್ರೆ, ರಾಜಕೀಯ ಬೇರೆ, ನಾನು ಮೋದಿಯನ್ನು ರಾಜಕೀಯ ಕಾರಣಕ್ಕೆ ವಿರೋಧಿಸ್ತೀನಿ, ಆದರೆ ಗೋಹತ್ಯೆ ವಿಚಾರ ಬಂದಾಗ ನಿಮಗೆ ನನ್ನ ಬೆಂಬಲ ಇದೆ ಅಂತ ಎಷ್ಟು ಜನ ಕಾಂಗ್ರೆಸ್ನ ಹಿಂದೂಗಳು ಹೇಳ್ತೀರಿ? ಹಿಂದೂಗಳ ಧಾರ್ಮಿಕ ಭಾವನೆ ಅಂತ ಬಂದಾಗ ನಾವು ನಿಮ್ಮ ಜೊತೆಗಿದ್ದೀವಿ ಪುನೀತ್ರೆ ಅಂತ ಎಷ್ಟು ಜನ ಕಾಂಗ್ರೆಸ್ನ ಹಿಂದೂಗಳು ಹೇಳ್ತೀರಿ, JDSನ ಹಿಂದೂಗಳು ಹೇಳ್ತೀರಿ? ಅರ್ಧ ಜನ ಬಿಡ್ರಿ, ಅವ್ರು ಬೈಕೊಳ್ಳಿ, ಅವ್ರೇನೋ ಮಾಡ್ಕೊಳ್ಳಿ, ಹೆಂಗಾದರೂ ಇರಲಿ. ಆದರೆ ತಾಯಂದಿರು, ಅದು ಕನಿಷ್ಠ ನೀವುಗಳಾದರೂ ಕೂಡ, ನಾನು ಕೇಳೋದು, ಒಂದು ಅರ್ಧ ಜನನೂ ಇಲ್ವಾ ಕಾಂಗ್ರೆಸ್ ಒಳಗೆ ಗೋಹತ್ಯೆಯನ್ನು ವಿರೋಧ ಮಾಡೋರು? ಇದ್ರೆ ಹೇಳಿ ಅಲ್ಲ, ನಾವು ನಿಮ್ಮ ಜೊತೆಗಿದ್ದೀವಿ ಅಂತ. ನಮ್ಮ ಅಸ್ಮಿತೆ, ನಾಡು ನುಡಿ ಜಲ ಭಾಷೆ ಎಲ್ಲವೂ ನಮ್ಮ ಅಸ್ಮಿತೆ. ಒಂದಕ್ಕೊಂದು
ಕೂಡಿಕೊಂಡಿದೆ. ಭಾಷೆ ಬಿಟ್ಟು ಧರ್ಮ ಇಲ್ಲ, ಧರ್ಮ ಬಿಟ್ಟು ಭಾಷೆ ಇಲ್ಲ. ಭಾಷೆ ಹೆಸರಲ್ಲಿ ಓಲೈಕೆ ಮಾಡೋದನ್ನು ನಿಲ್ಲಿಸಿ. ಯಾವತ್ತೂ ನನ್ನ ಭಾಷೆ ಗೋಹತ್ಯೆಯನ್ನು ಬೆಂಬಲಿಸೋದಿಲ್ಲ. ದಯವಿಟ್ಟು ಭಾಷೆ ಹೆಸರಲ್ಲಿ ಗೋಹತ್ಯೆಯನ್ನು ಸಮರ್ಥನೆ ಮಾಡಬೇಡಿ ಸಮರ್ಥನೆಯನ್ನು. ಯಾಕೆ ಮಾಡ್ತೀರಿ? ನಾನು ನಿಮ್ಮಲ್ಲೆಲ್ಲ ಮತ್ತೆ ವಿನಂತಿ ಮಾಡಿಕೊಳ್ತಾ ಇದ್ದೇನೆ, ಬೆಂಬಲ ಬೇಕ್ರಿ. ನಾನು ಮತ್ತೆ ಪ್ರಮಾಣ ಮಾಡಿ ಹೇಳ್ತೇನೆ, ನಿಮ್ಮೆಲ್ಲರ ಆ ನಂಬಿಕೆ ಮತ್ತು ನಿಮ್ಮೆಲ್ಲರ ಆ ಬೆಂಬಲವನ್ನು ನಾನು ಸದ್ವಿನಿಯೋಗ ಮಾಡ್ತೇನೆ. ಧರ್ಮಕ್ಕಾಗಿ ನನ್ನನ್ನು ನಾನು ಕೊನೆಯ ಕ್ಷಣದವರೆಗೂ ಅರ್ಪಿಸಿಕೊಳ್ತೇನೆ. ಕೊನೆಯ ಕ್ಷಣದವರೆಗೂ ನನ್ನನ್ನು ನಾನು ಅರ್ಪಿಸ್ಕೊಳ್ತೇನೆ. ಇವತ್ತು ನನ್ನನ್ನು ಕಟ್ಟಾಕಿದ್ದಾರೆ, ಇವತ್ತು ಲಿಟ್ರಲಿ ನನ್ನನ್ನು ಕಟ್ಟಾಕಿದ್ದಾರೆ. ಕಳೆದ 4-5 ದಿನಗಳಿಂದ ನಾನೆಲ್ಲೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. 12 ಠಾಣೆಯ ಸಿಬ್ಬಂದಿಗಳು ನನ್ನ ಕಾವಲಿಗಾಗಿ ನನ್ನ ಚಲನ ವಲನಗಳ ಮೇಲೆ ಕಣ್ಣಿಟ್ಟು ಕಾಯ್ತಾ ಇದ್ದಾರೆ. ಕೇಳಿದ್ದೆ ಇತಿಹಾಸದಲ್ಲಿ, ಅವರನ್ನು ಹಾಗೆ ಕಾಯ್ತಿದ್ರಂತೆ, ಇವರನ್ನು ಹೀಗೆ ಕಾಯ್ತಿದ್ರಂತೆ. ನನಗೂ ಅಲ್ಲೆಲ್ಲೋ ಟೀ ಅಂಗಡಿ ಹತ್ರ ನಿಂತ್ಕೊಂಡು, ಇನ್ನೆಲ್ಲೋ ಪಾರ್ಕ್ ಹತ್ರ ನಿಂತ್ಕೊಂಡು, ಮತ್ತೆಲ್ಲೋ ಮನೆ ಹಿಂದೆ ನಿಂತ್ಕೊಂಡು, ಕಾರು, ಬೈಕು, ಆಟೋದಲ್ಲಿ ಪ್ಯಾಸೆಂಜರ್ ಆಟೋದಲ್ಲಿ ಒಂದಿಬ್ಬರು ಕುಳಿತುಕೊಂಡು ಕಾಯ್ತಾ ಇದ್ದಾರೆ. ಪುನೀತ್ ಕೆರಳಿ ಎಲ್ಲಿ ಹೋಗ್ತಾನೆ, ಏನು ಮಾಡ್ತಾನೆ ಅಂತ. ನಿಮ್ಮೆಲ್ಲರ ಬೆಂಬಲ ಇರಲಿ. ಹಿಂದೂ ಧಾರ್ಮಿಕ ಭಾವನೆಗೆ ಧಕ್ಕೆ ಆದಾಗ ಪ್ರಶ್ನೆ ಮಾಡಿ. ಸುಮ್ಮನೆ ಕುಳಿತು ಪಕ್ಷ ವ್ಯಾಮೋಹದಿಂದ, ಜಾತಿ ವ್ಯಾಮೋಹದಿಂದ ಧರ್ಮವನ್ನು ಬಲಿ ಕೊಡಬೇಡಿ. ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಶ್ರೀರಾಮ್.